ವೇದಿಕೆ ಮೇಲೆ ಇರುವಂತ ಎಲ್ಲ ತಾಲೂಕ್ ಕಾಂಗ್ರೆಸ್ ಪಕ್ಷದ ಗಣ್ಯರೇ ಮತ್ತು ನಮ್ಮ ರಾಜೇಂದ್ರನಲ್ಲಿ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಅಕ್ಕ ತಂಗಿಯರೇ ಮತ್ತು ಪತ್ರಿಕಾ ಮಿತ್ರರೇ, ಇವತ್ತು ನಾವು ಸೇರಿರುವ ಕಾರ್ಯಕ್ರಮ ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಕೆ.ವಿ. ಗೌತಮ್ ಪರವಾಗಿ ಮತಯಾಚನೆ ಮಾಡಲು ಇವತ್ತು ಮುಖಂಡರ ಸಭೆ ಕರೆದಿದ್ದೀವಿ. ಕೊತ್ತೂರು ಮಂಜಣ್ಣ ಅವರು ಪಂಚಾಯತಿ ಬರ್ಬೇಕು, ಅನ್ನೋರು ಬರ್ಬೇಕು ಅಂತ ನಾವು ಕೇಳ್ಕೊಂಡು ಪಂಚಾಯತಿ ಎಲ್ಲ ಬರ್ಬೇಕು ನೀವೆಲ್ಲ ಪಂಚಾಯತಿಗೆ ಅಂತ. ನನಗೆ ಜಿಲ್ಲೆಯ ಎಲ್ಲ ಜವಾಬ್ದಾರಿ ಇದೆ, ನನಗೆ ಪಂಚಾಯತ್ ಬರೋಕ್ಕಾಗಲ್ಲ, ಹೋಬಳಿ ಮಟ್ಟದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನಾವು ಇಲ್ಲಿ ಮುಖಂಡರ ಸಭೆ ಕರೆದಿದ್ವಿ. ಈ ಮುಖಂಡರೆಲ್ಲ ಸೇರಿ ನೀವು ಬೂತ್ ಮಟ್ಟದಲ್ಲಿ ಹೋಗಿ, ನೀವು ಎಲ್ಲ ಮನೆಗೂ ಹೋಗಿ ನೀವು ಓಟ್ ಕೇಳಬೇಕಾಗುತ್ತೆ. ಆಮೇಲೆ ಇನ್ನೊಂದು ದಿನ ನಾವು ಹೋಬಳಿ ಮಟ್ಟದಲ್ಲಿ ಕಾರ್ಯಕರ್ತರ ಮೀಟಿಂಗ್ ಅನ್ನ ಕರಿತಿದ್ವಿ. ಆ ಕಾರ್ಯಕರ್ತರ ಮೀಟಿಂಗಿಗೆ ಕೊತ್ತೂರು ಮಂಜಣ್ಣ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಲೀಡರ್ಗಳು ಮತ್ತು ನಮ್ಮ ಅಭ್ಯರ್ಥಿಯಾದ ಗೌತಮ್ ಅವರು ಕೂಡ ನಮಗೆ ಭಾಗವಹಿಸಲಿದ್ದಾರೆ. ಅದು ವೇಳಾಪಟ್ಟಿಯನ್ನು ನಮ್ಮ ಅಧ್ಯಕ್ಷರ ಇಬ್ಬರಿಗೆ ಕೊಟ್ಟಿದ್ದೀವಿ, ಅವರು ಫಿಕ್ಸ್ ಮಾಡ್ತಾರೆ. ಆ ದಿನ ನಿಮ್ಮ ಮುಖ ಹೇಳ್ತೀವಿ, ಆ ದಿನ ಯಾವುದು ಅಂತ ಹೇಳ್ತೀವಿ. ಒಂದ್ 2-3 ದಿವಸದಲ್ಲಿ ಫಿಕ್ಸ್ ಆಗುತ್ತೆ. ಎಲ್ಲ ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ, ಒಂದು 5 ಕಡೆ ಮಾಡ್ಬೇಕಂತ ಥಿಂಕ್ ಮಾಡ್ತಾ ಇದ್ವಿ. ನೀವು ಈಗ ಗ್ಯಾರಂಟಿ ಯೋಜನೆಗಳನ್ನ ನೀವು ಮನೆಗೂ ಹೋಗಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈಗ ನಿಮಗೆ ಗೊತ್ತಿರುತ್ತೆ, ನಿಮ್ಗೆ ಕಷ್ಟದಲ್ಲಿ ಈಗ ಗ್ಯಾರಂಟಿ ಯೋಜನೆಯಿಂದ ಬಂದಿರುವ ಹಣ ನಿಮ್ಗೆ ಉಪಯೋಗ ಆಗಿದೆಯಾ ಇಲ್ಲ ಅಂತ ನಿಮ್ಗೆ ಮನವರಿಕೆ ಆಗಿರುತ್ತೆ. ಮನವರಿಕೆ ಆಗಿದೆಯಾ ಇಲ್ವಾ, ದುಡ್ಡು ಬಂದಿದೆಯಾ ಇಲ್ವಾ, ಮನವರಿಕೆ ಆಗುತ್ತೆ. ಅದೇ ರೀತಿ ನೀವು ಈಗ ಕೆಲವ್ರಿಗೆ ಊರಲ್ಲಿ ನೀವು ಹೇಳ್ಬೋದು, ನೀವು ಕುತ್ಕೊಂಡು ನೋಡಪ್ಪ ಇದೇ ತರ ನಮಗೆ ಒಂದು 15 ವರ್ಷ 20 ವರ್ಷ ಮುಂದುವರಿಸಿದ್ರೆ, ಈ ಗ್ಯಾರಂಟಿ ಸ್ಕೀಮ್ಗಳು ಮುಂದುವರಿಸಿದ್ರೆ ನಮ್ಮ ಬಡತನ ನಿವಾರಣೆ ಆಗುತ್ತೆ, ಸ್ವಲ್ಪ ಸುಧಾರಣೆ ಆಗುತ್ತೆ ಬಡತನ. ಇದನ್ನು ಮುಂದುವರಿಸಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಇದು ಮುಂದುವರ್ಸಕ್ಕಾಗುತ್ತೆ. ಇಲ್ಲ ಪಕ್ಷಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಆಗಲ್ಲ. ನಾವು ಒಬ್ಬರೇ ಅನ್ಕೊಂಡ್ರೆ ಆಗಲ್ಲ ಅಂತ ನೀವು ಅನ್ಕೋಬೇಡಿ. ಒಬ್ಬೊಬ್ರು ಅನ್ಕೊಂಡ್ರೆ ಮಾತ್ರ ಈ ಕಾರ್ಯ ನಾವು ನೆರವೇರಿಸಕ್ಕಾಗೋದು. ನೀವೆಲ್ಲರೂ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗಾಗಿರ್ಬೋದು, ನಿಮ್ಮ ರಿಲೇಷನ್ಗಳಿಗಾಗಿರ್ಬೋದು, ಇಲ್ಲ ನಿಮ್ಮೂರುಗಳಲ್ಲಿ ಗೊತ್ತಿರುತ್ತೆ ನಿಮ್ಗೆ ತುಂಬಾ ತೀರಾ ಬಡವರು ಇರ್ತಾರೆ, ಅವ್ರಿಗೆಲ್ಲ ಈಗ ಯಾರು ಸಪೋರ್ಟ್ ಇಲ್ದೇ ಇರೋರು ಕೂಡ ಇದು ನಾವು ಈ ಕಾರ್ಯಕ್ರಮ ಏನಿದೆ ನಮ್ಮ 5 ಗ್ಯಾರಂಟಿಗಳ ಯೋಜನೆ ಕಾರ್ಯಕ್ರಮ ಯಾವ ತರ ಅನುಕೂಲ ಆಗ್ತಾ ಇದೆ ನಿಮ್ಗೂ ಗೊತ್ತಿರುತ್ತೆ. ಈ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ ಕೇಂದ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇನ್ನ ಒಂದು 5 ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ 1 ಲಕ್ಷ, ಒಂದು ವರ್ಷಕ್ಕೆ 1 ಲಕ್ಷ ಕೊಡುವ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳಿದೆ. ಆಮೇಲೆ ನಮ್ಮ ಹೇಳ್ತಿದ್ರು ಈಗ ಗೃಹಲಕ್ಷ್ಮಿ ಇದೆ, ಕರೆಂಟ್ ಫ್ರೀ ಇದೆ, ಆಮೇಲೆ ಅಕ್ಕಿ ಯೋಜನೆ ಇದೆ, ಶಕ್ತಿ ಯೋಜನೆ ಇದೆ. ಅದ್ರ ಜೊತೆಗೆ ಯುವನಿಧಿ ಕೊಡ್ತಾ ಇದೀವಿ. ಯುವನಿಧಿ ಏನಂದ್ರೆ ಈಗ ಎಜುಕೇಶನ್ ಮಾಡಿರ್ತಾರೆ, ಎಜುಕೇಶನ್ ಮಾಡಿ ಪಾಪ ಮನೆಯಲ್ಲಿ ಕೂತಿರ್ತಾರೆ, ಅವರು ಬೇರೆ ಕಡೆ ಹುಡ್ಕೊಳ್ಳಿ ಅಂತ ಕೆಲಸ ಹುಡ್ಕೊಳ್ಳಕ್ಕೆ, ಆಮೇಲೆ ಎಲ್ಲಾದ್ರೂ ಅವ್ರಿಗೆ ಸ್ವಲ್ಪ ಕೆಲಸ ಸಿಗೋವರೆಗೂ ಸಪೋರ್ಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಯುವನಿಧಿ ಕೊಡೋದು. ಆತರ ಮನೆ ಮೇಲೆ ಡಿಪೆಂಡ್ ಇಲ್ಲದೆ ಅವರು ಅಲ್ಲಿ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಸ್ವಲ್ಪ ಅವ್ರಿಗೆ ಖರ್ಚಿಗೆ ಅವ್ರ ಕೆಲಸ ಆಗೋವರೆಗೂ ಸಮಾಧಾನ ಇರ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಸಪೋರ್ಟ್ ಆಗ್ತಾ ಇದೆ. ನೀವು ದಯವಿಟ್ಟು ಮನೆಗೆ ಹೋಗ್ಬಿಟ್ಟು ನಿಮ್ಮ ಬೂತ್ಗಳಲ್ಲಿ ಈ ಸಲ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಮಾಡ್ದಂಗೆ ಮಾಡಬೇಡಿ. ಸ್ವಲ್ಪ ಈ ಸಲ ಕನಿಷ್ಠ ಒಂದು 50ರಿಂದ 100 ಓಟ್ ಎಲ್ಲಾ ಬೂತ್ಗಳಲ್ಲಿ 50ರಿಂದ 100 ಓಟ್ ನೀವು ಈ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೌತಮ್ ಅವರಿಗೆ ಹಾಕ್ಸಿ ನೀವು ಅವ್ರಿಗೆ ಗೆಲ್ಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.